ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಕರ್ತನನ್ನು ಸ್ತುತಿಸುತ್ತಾ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮತ್ತೊಂದು ದಿನ ಕರ್ತನು ನಮಗೆ ಕೊಟ್ಟಿದ್ದಕ್ಕಾಗಿ ಆತನಲ್ಲಿ ಆನಂದಿಸೋಣ. ಬನ್ನಿ, ಒಂದು ಚಿಕ್ಕ ವರ್ಡ್ ಆಫ್ ಪ್ರೇಯರ್. ಕರ್ತನೇ, ನಮ್ಮೆಲ್ಲರೊಂದಿಗೆ ಮಾತಾಡಿ ನಮ್ಮನ್ನು ನಡೆಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಇದಕ್ಕಿಂತ ಹೆಚ್ಚಾಗಿ ಪ್ರಾರ್ಥಿಸಿದ್ರು ನಿಮ್ಮ ಒಂದು ಕಾನ್ಸಂಟ್ರೇಷನ್ ಇರುತ್ತದೋ? ಯಸ್. ಕೆಲವರಿಗೆ ಪ್ರಾರ್ಥನೆಯಿಂದ ಪ್ರಾರಂಭಿಸಿ ಪ್ರಾರ್ಥನೆಯಿಂದ ಮುಗಿಸದೇ ಇದ್ದರೆ ತೃಪ್ತಿ ಇರಲ್ಲ. ಬಟ್ ಅನೇಕರು ದೇವರ ಮಾತನ್ನು ಕೇಳುವುದಕ್ಕಾಗಿ ಇದು ಪ್ರಾರ್ಥನೆ ಅಂದ ಕೂಡಲೇ ನಿಷ್ಕ್ರಮಿಸುವಂಥವರು ಕೂಡ ಇರ್ತಾರೆ. ಏನ್ ಪ್ರಿಯರೇ, ಎಲ್ಲರಿಗೂ ಇಷ್ಟವೇ ಪ್ರಾರ್ಥನೆ ಅಂದ್ರೆ. ಯಾಕೆಂದರೆ ನಮಗೆ ಲೋಕದಲ್ಲಿ ಉಂಟಾಗುವ ಬಾಧೆಗಳು, ಕಷ್ಟಗಳು ಇವುಗಳು ಎದುರಾಗುವಾಗ ನಮಗೆ ಬಹಳ ಚೆನ್ನಾಗಿ ಗೊತ್ತು, ದೇವರು ಬಿಟ್ಟರೆ ನಮಗೆ ಯಾರೂ ಸಹಾಯ ಮಾಡಲಾರರು ಎಂದು ನಮಗೆ ಚೆನ್ನಾಗಿ ಗೊತ್ತು. ಅಂತಹ ಪರಿಸ್ಥಿತಿಗಳು ನಮಗೆ ಎದುರಾಗ್ತವೆಂದು ಗೊತ್ತು. ಉದಾಹರಣೆಗೆ, ಗತಕಾಲದ ಕೋವಿಡ್-19ನಲ್ಲಿ ಎಷ್ಟೋ ಜನರು ದೇವರಿಗೆ ಸಮೀಪರಾಗಿ ದೇವರು ಇದ್ದಾರೆ, ದೇವರ ಸಹಾಯ ಬೇಕು ಎಂಬುದಾಗಿ ಅವರ ಕಣ್ಣುಗಳು ತೆರೆಯಲ್ಪಟ್ಟಿವೆ ಎಂದು ಗೊತ್ತಲ್ಲವೇ? ಯಾವತ್ತೇ ಆಗಲಿ ಪ್ರಪಂಚದಲ್ಲಿ ಅದಕ್ಕಿಂತ ಮುಂಚೆ ಯಾವತ್ತಿಗೂ ಎದುರಾಗದೇ ಇರುವಂತಹ ಪರಿಸ್ಥಿತಿಗಳು ಆ ಲಾಕ್ಡೌನ್ ನಿಮಿತ್ತವಾಗಿ ಮನುಷ್ಯರು ಅನುಭವಿಸಿರುವಂತಹ ಆ ಒಂಟಿತನದ ನಿಮಿತ್ತ ಆ ಒಂದು ವೇದನೆಯನ್ನು, ಆ ಬಾಧೆಯನ್ನು ಮರೆಯಲಾರದಂಥದ್ದಾಗಿದೆ. ತಲತಲಾಂತರಕ್ಕೂ ಅದನ್ನು ವಿವರಿಸಬಹುದು. ಆದಾಗ್ಯೂ ಅಂತಹ ಪರಿಸ್ಥಿತಿಯಿಂದ ದೇವರು ನಮ್ಮನ್ನು ಹೊರಗೆ ತಂದಿದ್ದಾರೆ. ನಮ್ಮಲ್ಲಿ ಬಹಳಷ್ಟು ಜನ ದೇವರಿಗೆ ಸಮೀಪಸ್ಥರಾಗುವುದಕ್ಕಾಗಿ ದೇವರು ಆ ಸಮಯವನ್ನು ಉಪಯೋಗಿಸಿಕೊಂಡಿದ್ದಾರೆ. ಅದಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ. ಅದರಲ್ಲಿ ನೀವು ಇದ್ದೀರಲ್ಲವೇ? ಪ್ರತಿದಿನ ಅನುದಿನದ ಧ್ಯಾನದ ಮೂಲಕ ಲಾಕ್ಡೌನ್ನಿಂದ ಈ ದಿನದವರೆಗೂ ಆಧ್ಯಾತ್ಮಿಕವಾಗಿ ಬಲಗೊಳ್ಳುತ್ತಿದ್ದೀರೆಂದು ತಿಳಿಯಪಡಿಸುತ್ತಿರುವುದಕ್ಕಾಗಿ ಕರ್ತನಿಗೆ ಎಷ್ಟೋ ಸ್ತೋತ್ರ ಸಲ್ಲಿಸುತ್ತೇನೆ. ಒಂದು ವಿಷಯ ಕೇಳಿ ಪ್ರಿಯರೇ, ನಮಗೆ ಈ ಕೋವಿಡ್-19 ಕೊರೋನಾ ವೈರಸ್ ಅನ್ನುವಂಥದ್ದು ಗತಕಾಲದಲ್ಲಿ ನಮಗೆ ಎಷ್ಟೋ ಪಾಠಗಳನ್ನು ಕಲಿಸಿದೆ. ಬಹಳಷ್ಟು ಜನ ಸತ್ತೋಗಿದ್ದಾರೆ. ಅದು ಎಷ್ಟೋ ವಿಷಾದಕರವಾದ ವಿಷಯ. ಬಹಳಷ್ಟು ಜನ ಎಫೆಕ್ಟ್ ಆಗಿದ್ದಾರೆ. ನಿಮಗೂ ಬಂದಿದೆಯಾ ಕೋವಿಡ್? ನಾನು ಕೂಡ ಅನುಭವಿಸಿದೆ. ಆ ರುಚಿ ಗೊತ್ತಾಗದಂತಹ ಪರಿಸ್ಥಿತಿ, ಒಬ್ಬಂಟಿಗರಾಗಿರಬೇಕಾದಂತಹ ಪರಿಸ್ಥಿತಿ, ಆ ಒಂದು ಜ್ವರದಿಂದ, ಆ ಒಂದು ಶರೀರದಲ್ಲುಂಟಾಗುವಂತಹ ಬದಲಾವಣೆಗಳಿಂದ ಬರುವ ನೋವುಗಳು, ಎಷ್ಟೋ ಭಯಪಡುತ್ತಾ ಇದ್ದೆವು, ಎಷ್ಟೋ ಬಾಧೆ ಪಡುತ್ತಾ ಇದ್ದೆವು. ನಿಮಗಿನ್ನೊಂದು ಸಂಗತಿ ಗೊತ್ತಿದೆಯಾ? ಯಾವಾಗ ನಮ್ಮ ಶರೀರವು ಬಾಧೆ ಪಡುತ್ತದೋ ಆವಾಗ ನಮ್ಮ ಮನಸ್ಸು ಕೂಡ ನೊಂದುಕೊಳ್ಳುತ್ತದೆ. ಸೋ ಇಂಟರ್ ಕನೆಕ್ಟೆಡ್. ನಮ್ಮ ಶರೀರ ಸರಿಯಾಗಿಲ್ಲದಿರುವಾಗ ನಮ್ಮ ಮನಸ್ಸು ಸರಿಯಾಗಿರುವುದಿಲ್ಲ. ನಮ್ಮ ಶರೀರದೊಳಗೆ ರೋಗ ಬರುವಾಗ ನಾವು ಮಾನಸಿಕವಾಗಿಯೂ ಕೂಡ ಕುಗ್ಗಿ ಹೋಗುವಂಥವರಾಗಿರುತ್ತೇವೆ. ಇದನ್ನು ಗಮನಿಸಿದ್ದೀರಾ? ಬಹಳಷ್ಟು ಜನ ರೋಗದಿಂದ ಬಾಧೆ ಪಡುತ್ತಾ ಇರ್ತಾರೆ. ಪ್ರಾರ್ಥನೆ ಮನವಿ ಕೋರುತ್ತಾರೆ, ಔಷಧಿ ಬಳಸುತ್ತಾರೆ, ಕೆಲವೊಂದು ಟೆಸ್ಟ್ಗಳನ್ನು ಮಾಡಿಕೊಳ್ತಾರೆ, ಕೆಲವರು ಸರ್ಜರಿ ಮಾಡಿಸಿಕೊಳ್ತಾರೆ. ಆದರೆ ಆ ಒಂದು ಪರಿಸ್ಥಿತಿಯಲ್ಲಿ ಅವರು ಎಷ್ಟು ಆಂದೋಲನ ಅನುಭವಿಸುತ್ತಿದ್ದಾರೆಂದು, ಎಷ್ಟು ವೇದನೆ ಅನುಭವಿಸುತ್ತಿದ್ದಾರೆಂದು, ಎಷ್ಟು ಲೋನ್ಲಿನೆಸ್ ಅನುಭವಿಸುತ್ತಿದ್ದಾರೆ ಎಂಬುದನ್ನು ನಾವು ಗಮನಿಸುವುದಾದರೆ ನಮ್ಮ ಆತ್ಮಕ್ಕೂ ಶರೀರಕ್ಕೂ ಎಷ್ಟೋ ನಿಕಟತೆಯ ಸಂಬಂಧವಿದೆ. ಅದಕ್ಕಾಗಿಯೇ ನಾವು ನಮ್ಮ ಶರೀರದ ವಿಷಯದಲ್ಲಿಯೂ ಜಾಗರೂಕರಾಗಿರುವಂಥದ್ದು, ಆಧ್ಯಾತ್ಮಿಕವಾಗಿ ದೇವರೊಂದಿಗೆ ಸಹವಾಸ ಮಾಡುವವರಾಗಿ ಕನೆಕ್ಟ್ ಆಗಿರುವಂಥದ್ದು ಎಷ್ಟೋ ಅವಶ್ಯಕವಾಗಿದೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 7ನೇ ಅಧ್ಯಾಯ 1ನೇ ವಚನದಿಂದ ಓದುತ್ತಿದ್ದೇನೆ, ಕೇಳ್ರಿ. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕಾಗಿ ನಾವು ಶರೀರಕ್ಕೂ ಆತ್ಮಕ್ಕೂ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ನಾವು ನಾವು ಶುಚಿ ಮಾಡಿಕೊಂಡು ಪ್ರಯತ್ನಿಸೋಣ.
ಏನಂತೆ ಪ್ರಿಯರೇ, ನಮಗೆ ಈ ವಾಗ್ದಾನಗಳು ಇರುವುದರಿಂದ ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಶರೀರಕ್ಕೂ ಆತ್ಮಕ್ಕೂ ಉಂಟಾಗಿರುವ ಕಲ್ಮಶದಿಂದ, ಸಮಸ್ತ ವಿಧವಾದ ಕಲ್ಮಶದಿಂದ ತೊಲಗಿ ಹೋಗಿ ನಮ್ಮನ್ನು ಪವಿತ್ರ ಮಾಡಿಕೊಳ್ಳೋಣ. ಏನಂತೆ, ಶರೀರಕ್ಕೂ ಆತ್ಮಕ್ಕೂ ಉಂಟಾಗಿರುವ ಕಲ್ಮಶ, ಉಂಟಾದ ಬಲಹೀನತೆ, ಉಂಟಾದ ವ್ಯಾಧಿ, ಉಂಟಾದ ಶ್ರಮೆ, ಇವೆಲ್ಲವುಗಳಿಂದ ನಾವು ಬಿಡುಗಡೆ ಹೊಂದುವುದಕ್ಕಾಗಿ ನಮ್ಮ ದೇವರ ಮಾತು, ಅಂದರೆ ದೇವರ ವಾಗ್ದಾನಗಳು ನಮಗೆ ಎಷ್ಟೋ ಪ್ರೋತ್ಸಾಹ ಉಂಟು ಮಾಡುತ್ತವೆ. ಮಾನಸಿಕವಾಗಿ ಕುಗ್ಗಿ ಹೋಗುವಂಥವರು ಈ ದಿನಗಳಲ್ಲಿ ಅತ್ಯಧಿಕವಾಗಿ ಹೆಚ್ಚಾಗ್ತಿದ್ದಾರೆ. ಒಬ್ಬಂಟಿಗರಾಗಿರುವಂಥದ್ದು ಎಷ್ಟು ಭಯಂಕರವಾದದ್ದೆಂದು ನಮಗೆ ಗೊತ್ತು. ಕ್ವಾರಂಟೈನ್ನಲ್ಲಿರುವವರು ಅಂತಹ ಮನುಷ್ಯನ ಬಳಿಗೆ ಯಾರೂ ಹೋಗದೆ, ಬಂಧುಗಳು ಹೋಗದಂತೆ, ತಂದೆ ತಾಯಿಗಳು ಹೋಗದಂತೆ, ಇಲ್ಲವೇ ಮಕ್ಕಳು ಹೋಗದಂತೆ ಒಬ್ಬಂಟಿಗರನ್ನಾಗಿ ಅವರನ್ನು ಅಲ್ಲಿ ಐಸೋಲೇಟ್ ಮಾಡಿದಾಗ ಮೊದಲೇ ಆ ವ್ಯಾಧಿ ಬಂದಿದೆ ಎಂಬ ಬಾಧೆಯಲ್ಲಿ ಬಹಳ ದುಃಖಪಡುತ್ತಾ ಒಬ್ಬಂಟಿಗರಾಗಿ ಶರೀರಕ್ಕೆ ಸಂಬಂಧಪಟ್ಟ ಶ್ರಮೆಯನ್ನು ಅನುಭವಿಸುತ್ತಾ, ಅದರ ಜೊತೆಗೆ ಆ ಸಮಯದಲ್ಲಿ ಆಧರಿಸಲು ಯಾರೂ ದಿಕ್ಕಿಲ್ಲದೆ ಸ್ವಂತವರೇ ಹತ್ತಿರದಲ್ಲಿ ಜೊತೆಯಲ್ಲಿ ಇರುತ್ತಾ ಇರಲಿಲ್ಲ. ನೋಡಿ, ನಮಗೇನಾದರೂ ಜ್ವರ ಬರುವಾಗ ನಮ್ಮ ಪಕ್ಕದಲ್ಲಿ ಅಮ್ಮ ಇರುತ್ತಾಳೆ, ನಮ್ಮನ್ನು ಆಧರಿಸುತ್ತಾ ಇರುತ್ತಾಳೆ, ನಮ್ಮ ತಲೆ ಒರೆಸುತ್ತಾ ಇರುತ್ತಾಳೆ, ನಮ್ಮ ಪಕ್ಕದಲ್ಲಿದ್ದು ನಮಗೆ ಧೈರ್ಯ ಕೊಡುತ್ತಾಳೆ. ಆಗ ಅರ್ಧ ಬಾಧೆ ಮರ್ತು ಹೋಗ್ತೇವೆ. ಆದರೆ ಅಂತಹ ಸಮಯದಲ್ಲಿ ಯಾರೂ ಇಲ್ಲದಿರುವಾಗ ಎಷ್ಟು ಕುಗ್ಗಿ ಹೋಗ್ತೇವೆ ನೋಡಿ. ಬಹಳಷ್ಟು ಜನರಿಗೆ ಎಲ್ಲರೂ ಇರ್ತಾರೆ, ಆದರೆ ಅಂತಹ ಒಂಟಿತನವನ್ನು ಅನುಭವಿಸುತ್ತಾ ಇರ್ತಾರೆ. ನಿಜವೇ, ಲಾಕ್ಡೌನ್ ಡೇಸ್ ಎಲ್ಲ ಗತಿಸಿ ಹೋಗಿವೆ. ಕೋವಿಡ್-19 ಕೂಡ ಆಟೋಮೆಟಿಕ್ ಆಗಿ ಈಗಾಗಲೇ ಅದು ತನ್ನಷ್ಟಕ್ಕೆ ತಾನೇ ಹೋಯ್ತೆಂದು ಹೇಳಲಿಕ್ಕಾಗಲ್ಲ. ಆದರೆ ಅದರ ಹೋರಾಟದ ಮಧ್ಯ ಅದನ್ನು ಹೇಗೆ ಎದುರಿಸಿ ಜಯಿಸಬೇಕೆಂದು ಕಲಿತುಕೊಂಡಿದ್ದೇವೆ. ಪ್ರಿಕಾಷನ್ ತೆಗೆದುಕೊಳ್ಳೋದ್ರ ಮೂಲಕ, ಮಾಸ್ಕ್ ಧರಿಸುವುದರ ಮೂಲಕ, ಸ್ಯಾನಿಟೈಸ್ ಮಾಡಿಕೊಳ್ಳೋದ್ರ ಮೂಲಕ, ಕೆಲವೊಂದು ನಿಯಮಾವಳಿ ಪಾಲಿಸುವುದರಿಂದ ಅದರಿಂದ ತಪ್ಪಿಸಲ್ಪಟ್ಟೆವು. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಕೆಲವರು ದೇವರ ಬಳಿಗೆ ಹೊರಟು ಹೋಗಿದ್ದಾರೆ, ದೈವ ಸೇವಕರು ಕೂಡ ಹೊರಟು ಹೋಗಿದ್ದಾರೆ, ವಿಶ್ವಾಸಿಗಳು ಕೂಡ ಹೊರಟು ಹೋದರು. ದೇವರಿಗೆ ಸ್ತೋತ್ರ. ಅವರು ದೇವರ ಸನ್ನಿಧಿಯಲ್ಲಿ ಕ್ಷೇಮವಾಗಿ, ಸುರಕ್ಷಿತವಾಗಿ, ಆನಂದವಾಗಿದ್ದಾರೆ. ಆದರೆ ಈ ದಿನಕ್ಕೂ ಇನ್ನೂ ಅಂತಹ ಪ್ರಭಾವ, ಅಂದರೆ ಒಂಟಿತನವನ್ನು ಅನುಭವಿಸುವವರಾಗಿ ಮಾನಸಿಕ ಬಾಧೆಗಳು, ಶಾರೀರಿಕ ಬಾಧೆಗಳು, ಆರ್ಥಿಕ ತೊಂದರೆಗಳು, ನಾನಾ ವಿಧವಾದ ಶ್ರಮೆಗಳು ಮನುಷ್ಯರನ್ನು ಬೆನ್ನಟ್ಟಿ ಕಾಡುತ್ತಲೇ ಇವೆ. ಅವುಗಳ ಬಗ್ಗೆ ಯಾರಿಗೆ ಹೇಳಬೇಕು, ಯಾರೊಂದಿಗೆ ಹಂಚಿಕೊಳ್ಳಬೇಕು, ಯಾರು ಅವುಗಳಿಂದ ಬಿಡಿಸಿ ಯಾರು ನಮಗೆ ಸಹಾಯ ಮಾಡ್ತಾರೆಂದು ಗೊತ್ತಾಗದೆ ಹೇಗಾದರೂ ಮಾಡಿ ಆ ಬಾಧೆಗಳಿಂದ ಹೊರಬರಬೇಕೆಂದು ಯಾರು ಏನೇ ಹೇಳಿದ್ರು ಕೂಡ ಮಾಡೋದು, ಯಾವ ಔಷಧಿ ಬಳಸಂದ್ರೂ ಬಳಸೋದು, ಎಲ್ಲಿಗೆ ಹೋಗಂದ್ರೆ ಅಲ್ಲಿಗೆ ಹೋಗೋದು, ಯಾವುದೇ ದೇವರನ್ನು ಕೂಡ ನಂಬಲು ಸಿದ್ಧರಾಗೋದು, ಯಾವುದೇ ಮತದ ಆಚಾರ ಪಾಲಿಸೋದು, ಇದೆಲ್ಲದಕ್ಕೆ ಸಿದ್ಧರಾಗುತ್ತಾರೆ. ಬಟ್ ನಿಜವಾಗ್ಲೂ ನೀವು ಯಾವ ಪ್ರಯಾಸವೇ ಪಡಲಾರದಂತೆ ಪ್ರತಿ ಮನುಷ್ಯನಿಗೆ ಬೇಕಾದಂತಹ ಸ್ವಸ್ಥತೆ, ಆದರಣೆ, ಬಿಡುಗಡೆ ಉಂಟು ಮಾಡುವುದಕ್ಕಾಗಿ ರೋಗದಿಂದ, ಒಂಟಿತನದಿಂದ, ಮಾನಸಿಕ ಬಾಧೆಗಳಿಂದ, ಲೋಕದ ಚಿಂತೆಯಿಂದ, ಶ್ರಮೆಗಳಿಂದ ಮಾನವ ಜಾತಿಯನ್ನು ವಿಮೋಚಿಸುವುದಕ್ಕೋಸ್ಕರ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ತನ್ನ ಸಿಂಹಾಸನವನ್ನು ಬಿಟ್ಟು ಈ ಭೂಮಿಗೆ ಇಳಿದು ಬರುವುದು ಮಾತ್ರವಲ್ಲದೆ, ಆತನು ನಮ್ಮ ಹಾಗೆಯೇ ಜೀವಿಸಿ ನಮ್ಮ ಎಲ್ಲಾ ಶೋಧನೆಗಳನ್ನು ಜಯಿಸಿ ನಾವು ಕೂಡ ಆತನ ಹಾಗೆ ಜಯಶಾಲಿಗಳಾಗಿ ಆತನಿಗೆ ಸಾಕ್ಷಿಗಳಾಗಿ ಜೀವಿಸಬಹುದು ಎಂಬುದಾಗಿ ನಿರೂಪಿಸಿ, ನಮ್ಮ ಪಾಪಕ್ಕೆ ಪರಿಹಾರವಾಗಿ ನಮಗೋಸ್ಕರ ತನ್ನ ರಕ್ತವನ್ನೇ ಸುರಿಸಿ ಪುನರುತ್ಥಾನನಾಗಿ ಎದ್ದು ಬಂದಿದ್ದಾರೆ. ಅಷ್ಟೇ ಅಲ್ಲ, ಯೇಸು ಸತ್ತು ಎದ್ದು ಬಂದು ನಾನು ಹೊರಟು ಹೋಗುತ್ತೇನೆ ಅಂದಾಗ ಶಿಷ್ಯರು ಬಹಳ ದಿಗುಲು ಪಡುತ್ತಾರೆ. ಸ್ವಾಮಿ, ನೀನಿಲ್ಲದಿದ್ರೆ ನಾವೇನಾಗಿ ಹೋಗ್ತೇವೆ? ನಿನ್ನನ್ನು ನಂಬಿ ಎಲ್ಲವನ್ನೂ ಬಿಟ್ಟು ಬಂದಿದ್ದೇವಲ್ಲವೇ ಎನ್ನುವಷ್ಟು ಬಾಧೆ ಪಡ್ತಾರೆ. ಅದಕ್ಕೆ ಯೇಸು ಅವರಿಗೆ ಹೇಳ್ತಾರೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡೋದಿಲ್ಲ, ನಾನು ಹೊರಟು ಹೋಗಿ ಆದರಣೆಯ ಕರ್ತನನ್ನು ನಿಮ್ಮ ಮಧ್ಯದಲ್ಲಿ ಕಳಿಸುತ್ತೇನೆ ಎಂದು ಹೇಳಿದ ರೀತಿಯಲ್ಲಿಯೇ ಮೇಲಿನಿಂದ ಇಳಿದು ಬಂದಿರುವ ಪವಿತ್ರಾತ್ಮ ಶಕ್ತಿಯನ್ನು ಹೊಂದಿರುವ ಆ ದಿನದ ಅಪೊಸ್ತಲರು
ಎಷ್ಟೋ ಧೈರ್ಯವುಳ್ಳವರಾಗಿ ಎಷ್ಟೋ ಸಾಹಸ ಕಾರ್ಯಗಳನ್ನು ಮಾಡ್ತಾರೆ. ಎಷ್ಟೋ ಜನರ ಆತ್ಮಗಳನ್ನು ನರಕದಿಂದಲೂ ನರಕದ ಉರುಳಿನಿಂದಲೂ ಸೈತಾನನ ಉರುಳಿನಿಂದಲೂ ಸೈತಾನನ ಬಂಧನದಿಂದಲೂ ಬಿಡಿಸುತ್ತಾರೆ. ಯಾವ ರೀತಿಯಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಅದ್ಭುತ ಮಹತ್ ಕಾರ್ಯಗಳನ್ನು ಮಾಡಿದರು ಎನ್ನುವಂಥದ್ದು ಈ ದಿನಕ್ಕೂ ಕೂಡ ಅವರು ಪ್ರಾರಂಭಿಸಿರುವ ಸೇವೆ ಮುಂದುವರಿಯುತ್ತಾ ದೇಶ ವಿದೇಶದಲ್ಲಿದ್ದವರು ಕೂಡ ಯಾವುದೇ ಜಾತಿ ಮತ ಭೇದ ಇಲ್ಲದಂತೆ. ಹೌದು ಪ್ರಿಯರೇ, ಕೊರೋನಾ ವೈರಸ್ ಬಂದಾಗ ಯಾವುದೇ ಜಾತಿ ಕುಲ ಮತ ದೇಶ ಎಂಬ ವ್ಯತ್ಯಾಸ ತೋರಿಸಿದೆಯಾ ಆ ವ್ಯಾಧಿ? ಎಲ್ಲಿದ್ರೂ ಕೂಡ ಪ್ರಪಂಚವೆಲ್ಲ ಒಂದೇ ಸಾರಿ ಒಂದೇ ಒಂದು ವಿಧವಾದ ಪ್ಯಾಂಡಮಿಕ್ನಿಂದ ಬಾಧೆ ಪಟ್ಟಿದೆ. ನಾವು ಕಣ್ಣಾರೆ ಅದನ್ನು ನೋಡಿದ್ದೇವೆ. ಪ್ರಪಂಚದಲ್ಲಿ ಯಾವುದೇ ಜಾತಿ ಯಾವುದೇ ಕುಲ ಯಾವುದೇ ದೇಶದವರಾಗಿರಲಿ ಪಾಪವು ಕೊಡುವ ಸಂಬಳವಾಗಿರುವ ಮರಣವನ್ನು ಅನುಭವಿಸಬೇಕೆಂದು, ಪ್ರತಿಯೊಬ್ಬರು ಮರಣ ಹೊಂದಬೇಕೆಂದು ಮರಣ ಹೊಂದುತ್ತಾರೆಂದು ಮತ್ತೊಂದು ಸಾರಿ ನಮ್ಮ ಕಣ್ಣಾರೆ ನೋಡಿದೆವು. ಅಂತಹ ಸಮಯದಲ್ಲಿಯೂ ಕೂಡ ನಾವು ದೇವರನ್ನು ನಂಬುವುದಾದರೆ, ಆತನ ವಾಗ್ದಾನಗಳನ್ನು ನಂಬುವುದಾದರೆ, ಆ ಯೇಸು ಯಾವುದೇ ದೇಶದವನಿಗಾಗಲಿ ಯಾವುದೇ ಭಾಷೆ ಆಡುವವನಿಗಾಗಲಿ ಯಾವುದೇ ಕುಲ ಯಾವುದೇ ಜಾತಿ ಯಾವುದೇ ಸ್ಥಳದಲ್ಲಿದ್ದಂಥವನನ್ನು ಬಿಡಿಸಲು ಸಮರ್ಥನಾಗಿದ್ದಾರೆ. ಸರಿ, ನಾನು ಹೇಳ್ತಲೇ ಹೋಗ್ತಾ ಇದ್ದೇನೆ, ನೀವು ಕೇಳ್ತಾ ಇದ್ದೀರಿ. ದೇವರಿಗೆ ಸ್ತೋತ್ರ. ಒಂದು ಸಾರಿ ನಿಮ್ಮ ಸಂಗತಿ ಹೇಗಿದೆ ಹೇಳ್ರಿ. ಪ್ರಸ್ತುತವಾಗಿ ನೀವು ಯಾವುದಾದ್ರೂ ಶರೀರ ಬಾಧೆಯಲ್ಲಿ ಒಳಗಾಗಿದ್ದೀರಾ? ಅನಾರೋಗ್ಯದಲ್ಲಿದ್ದೀರಾ? ಸರಿ, ಈ ದಿನ ಪ್ರತಿಯೊಬ್ಬರಿಗೂ ಹೌದಲ್ಲವೇ ಹೈಪರ್ ಟೆನ್ಷನ್, BP, ಡಯಾಬಿಟಿಕ್ ಪೇಷಂಟ್ಸ್ಗಳಾಗಿ ಅಂದರೆ ಶುಗರ್ ಸರ್ವಸಾಧಾರಣ ಆಗ್ಬಿಟ್ಟಿದೆ. ಇನ್ನೊಂದು ಥೈರಾಯ್ಡ್ ಕೂಡ ಬಂದಿದೆ. ಇವುಗಳು ಕೂಡ ಚಿಕ್ಕದಾಗಿ ಪ್ರಾರಂಭಗೊಂಡು ಅವುಗಳ ಮುಖಾಂತರ ಕಂಟಿನ್ಯೂಸ್ ಆಗಿ ಎಷ್ಟೋ ಜನರು ನಾನಾ ವಿಧವಾದ ತೊಂದರೆಗಳಿಗೆ ಒಳಗಾಗ್ತಿದ್ದಾರೆ. ಅಷ್ಟು ಮಾತ್ರವಲ್ಲ, ಈ ದಿನಕ್ಕೂ ಕೂಡ ಘೋರವಾದ ವ್ಯಾಧಿಗಳು ಮುಂದುವರಿಯುತ್ತಲೇ ಇವೆ. ಕ್ಷಯರೋಗ, ಏಡ್ಸ್ ರೋಗ ಆ್ಯಂಡ್ ಕುಷ್ಠರೋಗ. ಪ್ರಸ್ತುತಕ್ಕೆ ಅದು ಕಡಿಮೆ ಆಗಿರ್ಬೋದು ಬಿಡಿ, ಬಟ್ ಈ ದಿನಗಳಲ್ಲೂ ಬಹಳವಾಗಿ ವಿಸ್ತರಿಸುವಂಥದ್ದೇನೆಂದರೆ ಕ್ಯಾನ್ಸರ್. ಎಷ್ಟೋ ಫಾಸ್ಟ್ ಆಗಿ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ದಾಟಿ ಹೋಗಿ ಫೋರ್ತ್ ಸ್ಟೇಜ್ಗೆ ಬಂದ ನಂತರವೇ ಕೆಲವರಿಗೆ ನನಗೆ ಕ್ಯಾನ್ಸರ್ ಬಂದಿದೆ ಎಂದು ಗೊತ್ತಾಗುವ ಪರಿಸ್ಥಿತಿಯಲ್ಲಿರೋದು. ಗೊತ್ತಾದ ಮರುಕ್ಷಣದಿಂದ ಕುಗ್ಗಿ ಹೋಗೋದು. ಇನ್ನು ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲದಂತಹ ರೀತಿಯಲ್ಲಿ ತ್ವರಿತವಾಗಿ ಆ ವ್ಯಾಧಿ ವಿಸ್ತರಿಸಿ ಕೆಲವರು ಮರಣಕ್ಕೆ ಗುರಿಯಾಗುವುದನ್ನು ಕೂಡ ನಾವು ನೋಡ್ತೇವಲ್ಲವೇ. ಒಂದು ಮನೆಯಲ್ಲಿ ಒಬ್ಬರಿಗೆ ವ್ಯಾಧಿ ಬಂದ್ರೆ ಆ ಮನೆಯವರೆಲ್ಲರೂ ಕುಗ್ಗಿ ಹೋಗ್ತಾರಲ್ಲವೇ. ಮಾನಸಿಕ ಒತ್ತಡಕ್ಕೆ ಗುರಿಯಾಗುವುದನ್ನು ನೋಡ್ತೇವಲ್ಲವೇ. ಪ್ರಿಯರನ್ನು ಕಳ್ಕೊಂಡವರು ನೆನಪಾಗ್ತಾರೆ ಅನ್ನುತ್ತಾರಲ್ಲವೇ ಕೆಲವರು. ಮಗನಿಗೆ ವ್ಯಾಧಿ ಉಂಟಾಗಿದೆ ಎಂದು ತಾಯಿಗೆ ಗೊತ್ತಾದರೆ ಆಕೆ ವೇದನೆಗೊಳಗಾಗ್ತಾಳಲ್ಲವೇ. ಗಂಡನಿಗೆ ವ್ಯಾಧಿ ಬಂದಿದೆ ಎಂದು ಹೆಂಡತಿಗೆ ಗೊತ್ತಾದರೆ ಹೆಂಡತಿ ಮಕ್ಕಳು ಸುಖವಾಗಿರುತ್ತಾರಂತೀರಾ? ನಮ್ಮ ಶಾರೀರಿಕ ಬಾಧೆಗಳು ನಮ್ಮ ಆತ್ಮಕ್ಕೂ ಕೂಡ ಎಫೆಕ್ಟ್ ಮಾಡುತ್ತವೆ ಮತ್ತು ನಮ್ಮ ಮನಸ್ಸಿಗೂ ಕೂಡ ಅವು ತಾಕುತ್ತವೆ. ನಾವು ಒಂದು ರೀತಿಯಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋಗುತ್ತೇವೆ ಎನ್ನುವಂಥದ್ದು ನಾವು ಗುರುತಿಸುತ್ತೇವೆ. ಈ ದಿನ ನಾನು ಹೇಳಲಿಚ್ಛಿಸೋದೊಂದೇ, ಈ ವಾಗ್ದಾನಗಳು ನಮಗಿರುವುದರಿಂದ. ಯಾವ ವಾಗ್ದಾನಗಳು? ನಿಮ್ಮನ್ನು ಸ್ವಸ್ಥಪಡಿಸುವ ಯೆಹೋವನು ನಾನೇ, ನನ್ನಲ್ಲಿ ನಿರೀಕ್ಷೆ ಇಡೀರಿ, ನಾನೇ ನಿಮ್ಮ ಸಂಗಡ ಇರುತ್ತೇನೆ, ನಾನೇ ನಿಮ್ಮ ಪಾಪಗಳನ್ನು ಕ್ಷಮಿಸುತ್ತೇನೆ, ನಾನು ನಿಮ್ಮನ್ನು ಬಿಡಿಸುತ್ತೇನೆ, ಕುಗ್ಗಿ ಹೋದ ನಿಮ್ಮನ್ನು ಮೇಲಕ್ಕೆತ್ತುತ್ತೇನೆ ಎಂದು ಹೀಗೆ ಎಷ್ಟೋ ವಾಗ್ದಾನಗಳಿಂದ ತುಂಬಲ್ಪಟ್ಟದಾಗಿದೆ ಆತನ ಜೀವವುಳ್ಳ ದೇವರ ವಾಕ್ಯ. ಈ ವಾಗ್ದಾನಗಳು ನಮಗೆ ಇರುವುದರಿಂದ ದೇವರ ಭಯದಿಂದ ಪರಿಶುದ್ಧತೆಯನ್ನು ಸಂಪೂರ್ಣಗೊಳಿಸಿಕೊಳ್ಳುತ್ತಾ ಶರೀರಕ್ಕೂ ಆತ್ಮಕ್ಕೂ ಉಂಟಾಗಿರುವಂತಹ ಸಮಸ್ತ ಕಲ್ಮಶದಿಂದ ತೊಲಗಿ ನಮ್ಮನ್ನು ಪವಿತ್ರರನ್ನಾಗಿ ಮಾಡಿಕೊಳ್ಳೋಣ. ನಂಬಿ ಪ್ರಿಯರೇ, ನಿಮ್ಮ ಬಾಧೆ ಶರೀರ ಸಂಬಂಧವಾಗಿರಲಿ, ಆತ್ಮ ಸಂಬಂಧವಾಗಿರಲಿ, ಆರ್ಥಿಕ ಸಂಬಂಧವಾಗಿರಲಿ, ಮತ್ಯಾವುದೇ ಆಗಿರಲಿ, ಅದರ ನಿಮಿತ್ತ ನೀವು ಹೊಂದಿರುವಂತಹ ಗಾಯಗಳು, ಅದರಿಂದ ನೀವು ಹೊಂದಿದ ವೇದನೆ, ಆ ವ್ಯಾಧಿಗಳಿಂದ ನೀವು ಎದುರಿಸುತ್ತಿರುವ ತೊಂದರೆಗಳು, ನೀವು ಬಾಧೆಯಿಂದ ಕುಗ್ಗಿ ಹೋಗಿ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ವೇದನೆಯಲ್ಲಿದ್ದಾಗ್ಯೂ ಕೂಡ ದೇವರಿಗೆ ಭಯಪಡೋದಾದರೆ, ದೇವರಲ್ಲಿ ನಂಬಿಕೆ ಇಡೋದಾದರೆ,
ದೇವರ ವಾಗ್ದಾನಗಳನ್ನು ನಂಬುವುದಾದರೆ, ದೈವ ಭಯದಿಂದ ದೇವರ ಸನ್ನಿಧಿಗೆ ಹೋಗಿ ನಮ್ಮ ಹೃದಯವನ್ನು ಆತನ ಸನ್ನಿಧಿಯಲ್ಲಿ ಹೊಯ್ದುಕೊಳ್ಳುವುದಾದರೆ, ನಮ್ಮ ಕರ್ತನು ನಂಬಿಗಸ್ತನಾಗಿರೋದ್ರಿಂದ ನಮ್ಮ ಪ್ರತಿಯೊಂದು ಪಾಪದಿಂದಲೂ ತೊಳೆದು ನಮ್ಮನ್ನು ಪರಿಶುದ್ಧಗೊಳಿಸಲು, ನಮ್ಮನ್ನು ಶುದ್ಧಿ ಮಾಡಲು, ನಮ್ಮನ್ನು ಸ್ವಸ್ಥ ಮಾಡಲು ಶಕ್ತಿಯುಳ್ಳಾತನಾಗಿದ್ದಾರೆ. ಒಂಟಿತನ ಅನುಭವಿಸುತ್ತಾ ಕೊನೆಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಯತ್ನ ಮಾಡುವಂಥವರಿಗೆ, ವಿರಕ್ತಿಗೊಳಗಾಗಿ ಇಷ್ಟ ಬಂದ ರೀತಿಯಲ್ಲಿ ಜೀವಿಸುತ್ತಾ ಮತ್ತಷ್ಟು ಹೆಚ್ಚು ತಮ್ಮಷ್ಟಕ್ಕೆ ತಾವೇ ಹಾನಿ ಮಾಡಿಕೊಳ್ಳುತ್ತಾ ಗಾಯ ಮಾಡಿಕೊಳ್ಳುತ್ತಾ ಇರುವಂಥವರಿಗೆ, ಸ್ವಂತ ಮನೆಯವರಿಗೆ ಬಾಧೆ ಪಡಿಸುವಂತಹ ಅನೇಕರಿಗೆ ನಾವು ನೋಡ್ತೇವಲ್ಲವೇ, ಅಂಥವರಿಗೋಸ್ಕರ ಯೇಸು ಕರೆ ಕೊಡ್ತಿದ್ದಾರೆ. ನನಗೆ ಕಿವಿಗೊಡಲಲ್ಲದವರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಮನ್ನು ಬದಲಾಯಿಸುತ್ತೇನೆ, ನಿಮಗೆ ಸ್ವಸ್ಥಪಡಿಸುತ್ತೇನೆ, ನಾನು ನಿಮ್ಮನ್ನು ಸರಿಪಡಿಸುತ್ತೇನೆ, ನಿಮ್ಮ ಮಾನಸಿಕ, ಶಾರೀರಿಕ, ಆಧ್ಯಾತ್ಮಿಕ ಬಲಹೀನತೆಗಳಿಂದ ನಿಮ್ಮನ್ನು ಬಿಡಿಸುತ್ತೇನೆ ಎಂದು ಯೇಸು ಮಾಡುವ ವಾಗ್ದಾನಗಳನ್ನು ನಂಬುವುದಾದರೆ, ಮೊಳಕಾಲೂರಿ ನಂಬಿಕೆಯಿಂದ ಪ್ರಾರ್ಥಿಸುವುದಾದರೆ ಅದ್ಭುತಗಳನ್ನು ನೋಡುತ್ತೇವೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ನಾವು ಕುಗ್ಗಿ ಹೋಗುತ್ತಲೇ ಇದ್ದೇವೆ. ಒಂದಾದ ಮೇಲೆ ಒಂದು ಸಮಸ್ಯೆ, ಆರ್ಥಿಕ ತೊಂದರೆಗಳು, ಶಾರೀರಿಕ ಸಮಸ್ಯೆಗಳು, ಅನಾರೋಗ್ಯಗಳು, ಕುಟುಂಬ ಸಮಸ್ಯೆಗಳು, ಇವುಗಳ ಪರಿಸ್ಥಿತಿ ಪ್ರಭಾವ ನಮ್ಮ ಮೇಲೆ ಬಿದ್ದು ಕೈಲಾಗದವರಾಗಿ ಉಳ್ಕೊಳ್ಳುತ್ತಿದ್ದೇವೆ. ಇಂತಹ ಸಮಯದಲ್ಲಿ ಏನ್ ಮಾಡಬೇಕೆಂದು ಅರಿಯಲಾರದ ಪರಿಸ್ಥಿತಿಯಲ್ಲಿ ನಮಗಿಷ್ಟ ಬಂದ ರೀತಿಯಲ್ಲಿ ಈ ಕಡೆಯಿಂದ ಆ ಕಡೆ ತಿರುಗಿ ಏನೆಲ್ಲಾ ಪ್ರಯತ್ನ ಮಾಡಿದ್ದಾಗಿಯೂ ವಿಫಲರಾದೆವು, ಕುಗ್ಗಿ ಹೋದವರಾದೆವು. ಅಂತಹ ನಾವು ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ. ಇಂತಹ ಸ್ಥಿತಿಯಲ್ಲಿದ್ದವರೊಂದಿಗೆ ಈ ದಿನ ನೀವು ಮಾತಾಡಿದ್ದೀರಿ. ಎಷ್ಟೇ ವಿಧಾನದಲ್ಲಿ ಅವರು ಕುಗ್ಗಿ ಹೋಗಿದ್ರೂ ಕೂಡ ನೀವು ಅವರಿಗೆ ವಾಗ್ದಾನ ಮಾಡಿದ್ದೀರಿ. ನಾನು ನಿಮ್ಮನ್ನು ಬಿಡುವುದಿಲ್ಲ, ನಿಮ್ಮ ಕೈ ಬಿಡುವುದಿಲ್ಲ ಎಂದು ಹೇಳಿದ ದೇವರಾಗಿದ್ದೀರಿ. ನಿಮ್ಮನ್ನು ಸ್ವಸ್ಥಪಡಿಸುವ ಕರ್ತನು ನಾನೇ ಎಂದು ವಾಗ್ದಾನ ಮಾಡಿದ್ದೀರಿ. ನಿನಗೆ ಉಂಟಾದ ಗಾಯಗಳಿಂದ ನಮಗೆ ಸ್ವಸ್ಥತೆ ಉಂಟಾಯಿತು ಎಂದು ನಂಬಿಕೆ ಇಡುವುದಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ನಮ್ಮ ದೋಷಗಳನ್ನು ಕ್ಷಮಿಸುವಾತನು, ನಮ್ಮನ್ನು ನಮ್ಮ ಶಾಪಗಳಿಂದ ಬಿಡಿಸುವಾತನು. ನಾವು ನಮ್ಮ ಶರೀರದಲ್ಲಿ ಕುಗ್ಗಿ ಹೋಗುವವರಾಗಿರದೆ, ನಮ್ಮ ಆತ್ಮದಲ್ಲಿ ಬಿದ್ದು ಹೋಗುವವರಾಗಿರದೆ, ಲೋಕ ಪರಿಸ್ಥಿತಿಯ ನಿಮಿತ್ತ ನಾವು ಎದುರಿಸುತ್ತಿರುವ ಸ್ಥಿತಿಗತಿಗಳ ನಿಮಿತ್ತ ನಮಗೆ ನಾವೇ ಹಾನಿ ಮಾಡಿಕೊಳ್ಳುವವರಾಗಿರದೆ, ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ, ನಂಬಿಕೆಯುಳ್ಳವರಾಗಿ, ನಿಮ್ಮ ರಕ್ತದಿಂದ ತೊಳೆಯಲ್ಪಟ್ಟು ಶುದ್ಧರಾಗಿ, ನಿಮಗಿಷ್ಟಕರವಾಗಿ ಇಹಲೋಕದಲ್ಲಿ ಪರಲೋಕದಲ್ಲಿ ನಿಮಗೆ ಮಹಿಮೆ ಪಡಿಸುವ ಜೀವಿತ ಜೀವಿಸುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ನಿಮ್ಮೆಲ್ಲರಿಗೋಸ್ಕರ ನಾವು ತಪ್ಪದೆ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ನಮ್ಮೊಂದಿಗೆ ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದು ಪ್ರಾರ್ಥಿಸುವುದಾದರೆ ದೇವರು ದೊಡ್ಡ ಕಾರ್ಯ ನಿಮ್ಮೆಲ್ಲರಿಗೋಸ್ಕರ ಮಾಡುವವರಾಗಿದ್ದಾರೆ. ಹಾಗಾಗಿ ಮೇಲಿಂದ ಮೇಲೆ ನಿಮ್ಮ ಪ್ರೇಯರ್ಸ್ ರಿಪೋರ್ಟ್ಸ್, ಪ್ರೇಯರ್ ರಿಕ್ವೆಸ್ಟ್ ಒಂದು ಟೆಕ್ಸ್ಟ್ ಮುಖಾಂತರ, ಆ ಟೆಕ್ಸ್ಟ್ ಆಗಲಿ ಇಲ್ಲವೇ ವಾಯ್ಸ್ ಮೆಸೇಜ್ ಆಗಲಿ, ಹಾಗೂ ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸ್ತೇವೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಎಲ್ಲಿಂದ ಈ ಕಾರ್ಯಕ್ರಮ ವೀಕ್ಷಿಸುತ್ತಾ ಇದ್ದೀರಿ ಎಂದು ಲೈವ್ ಚಾಟ್ನಲ್ಲಿ ಬಂದು ನಿಮ್ಮ ಹೆಸರು, ಊರನ್ನು ಟೈಪ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ನೀವಿದನ್ನು ವೀಕ್ಷಿಸಿ ಆಶೀರ್ವಾದ ಹೊಂದಿರುವುದಾದರೆ ಇತರರಿಗೂ ಕೂಡ ಶೇರ್ ಮಾಡಿರಿ. ಲೈಕ್ ಮಾಡುವುದನ್ನು, ಶೇರ್ ಮಾಡುವುದನ್ನು ಎಂದಿಗೂ ಮರೆಯಬೇಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.